ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮಾನವನ ಹೃದಯ ಹಾಗೂ ಅವುಗಳ ಕಾರ್ಯವಿಧಾನಗಳ ಬಗ್ಗೆ ನೋಡ್ತಾ ಹೋಗಿದ್ವಿ. ಆದ್ರೆ ಈ ತರಗತಿಯಲ್ಲಿ ನಾವು ಮಾನವ ದೇಹದ ಪ್ರಮುಖ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯವಿಧಾನಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾನವನ ಗ್ರಂಥಿಗಳಲ್ಲಿ ಎಷ್ಟು ವಿಧಗಳು, ಅವುಗಳ ಕಾರ್ಯವಿಧಾನಗಳೇನು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮಾನವನ ಗ್ರಂಥಿಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತವೆ, ಗ್ರಂಥಿ ಅಂದ್ರೇನು, ಅವುಗಳ ಕಾರ್ಯವಿಧಾನಗಳೇನು, ಅವುಗಳ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ಈ ತರಗತಿಯಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಂಥಿ ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ಬೋದು, ರಾಸಾಯನಿಕ ವಸ್ತುಗಳನ್ನ ಉತ್ಪಾದಿಸಿ ಸ್ರವಿಸುವ ದೇಹದ ವಿಶೇಷ ಅಂಗಗಳಿಗೆ ನಾವು ಇಲ್ಲಿ ಗ್ರಂಥಿಗಳು ಅಂತ ಕರಿತೀವಿ. ಎಲ್ಲಾ ಮಾನವನ ದೇಹದ ಅಂಗಗಳಿಗೆ ನಾವು ಗ್ರಂಥಿಗಳು ಅಂತ ಕರೆಯೋದಿಲ್ಲ. ಇಲ್ಲಿ ವಿಶೇಷವಾಗಿ ರಾಸಾಯನಿಕ ವಸ್ತುಗಳನ್ನ ಉತ್ಪಾದಿಸಬೇಕಂತೆ ಮತ್ತೆ ದೇಹದ ವಿಶೇಷ ಅಂಗಗಳಂತೆ ಅವುಗಳಿಗೆ ಮಾತ್ರ ನಾವು ಗ್ರಂಥಿಗಳು ಅಂತ ಕರಿತೀವಿ. ಹಾಗಾದ್ರೆ ಹಾರ್ಮೋನ್ ಅಂದ್ರೇನು, ಗ್ರಂಥಿನೇ ಬೇರೆ ಹಾರ್ಮೋನ್ನೇ ಬೇರೆ, ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂತ ಫಸ್ಟ್ನೇ ಲೈನ್ ನಲ್ಲಿ ಇದನ್ನ ತೆಗೆದುಕೊಂಡು ಬಂದಿದ್ದೇನೆ. ಹಾರ್ಮೋನ್ ಅಂದ್ರೆ ಇಷ್ಟೇ, ರಾಸಾಯನಿಕ ಸಂದೇಶವಾಹಕಗಳಿಗೆ ನಾವು ಹಾರ್ಮೋನ್ ಅಂತ ಕರಿತೀವಿ. ನೋಡ್ರಿ, ರಾಸಾಯನಿಕಗಳನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕಳಿಸ್ತಕ್ಕಂಥದ್ದು ಇಲ್ಲಿ ಹಾರ್ಮೋನ್. ಹಾಗಾದ್ರೆ ರಾಸಾಯನಿಕ ವಸ್ತುಗಳನ್ನ ಪ್ರಚೋದಿಸುತ್ತವೆ ಈ ಹಾರ್ಮೋನ್ಗಳು. ಹಾಗಾದ್ರೆ ಹಾರ್ಮೋನ್ ಅನ್ನ ಕಂಡು ಹಿಡಿದವರು ಯಾರಂದ್ರೆ ಸ್ಟಾರ್ಲಿಂಗ್ ಅಂತಕ್ಕಂಥ ವ್ಯಕ್ತಿ 1902ರಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಹಾರ್ಮೋನ್ ಅನ್ನ ಕಂಡುಹಿಡಿತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಮಾನವನ ಗ್ರಂಥಿಗಳಲ್ಲಿ ಎಷ್ಟು ವಿಧಗಳು. ಮಾನವನ ಗ್ರಂಥಿಗಳಲ್ಲಿ ಇಂಪಾರ್ಟೆಂಟ್ ಆಗಿ 3 ವಿಧಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬಹಿಸ್ರಾವಕ ಗ್ರಂಥಿ ಅಂತ ಕರಿತೀವಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಕ್ವಶನ್ ಅನ್ನ ಎಕ್ಸಾಮ್ಗೆ ಯಾವ ರೀತಿಯಾಗಿ ಕೇಳಿದಾರೆ ಅಂದ್ರೆ ಇಲ್ಲಿ ಬಹಿಸ್ರಾವಕ ಗ್ರಂಥಿ ಅಂತ ಕೊಟ್ಟಿಲ್ಲ, ಕ್ವಶನ್ ನಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕೂಡ ನೆನಪಿನಲ್ಲಿ ಇಟ್ಕೋಬೇಕು, ಆಂಗ್ಲ ಭಾಷೆಯಲ್ಲಿ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಎರಡೂ ಕೂಡ ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಅಂತರ್ಸ್ರಾವಕ ಗ್ರಂಥಿಗಳು ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ನೀವು ಕನ್ನಡದಲ್ಲಿ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ಆಂಗ್ಲ ಭಾಷೆಯಲ್ಲಿ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಮಿಶ್ರ ಗ್ರಂಥಿ ಅಂತ ಕರಿತೀವಿ, ಮಿಕ್ಸ್ಡ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಇವುಗಳ ಕಾರ್ಯವಿಧಾನಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹಿಸ್ರಾವಕ ಗ್ರಂಥಿಗಳು. ಬಹಿಸ್ರಾವಕ ಗ್ರಂಥಿಗಳಿಗೆ ನಾವು ನಾಳ ಗ್ರಂಥಿಗಳು ಅಂತ ಕರಿತೀವಿ, ಅಂತರ್ಸ್ರಾವಕ ಗ್ರಂಥಿಗಳಿಗೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಮಿಶ್ರ ಗ್ರಂಥಿ ನೋಡಿ, ಮಿಶ್ರ ಗ್ರಂಥಿಯಲ್ಲಿ ಏಕೈಕವಾಗಿ ಒಂದೇ ಗ್ರಂಥಿ ಬರೋದು ಯಾವ್ದಂದ್ರೆ ಮೇದೋಜೀರಕಾಂಗ ಗ್ರಂಥಿ. ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ, ಬಹಿಸ್ರಾವಕ ಗ್ರಂಥಿಗಳ ಬಗ್ಗೆ ಇಲ್ಲಿ ಮೊದಲನೇದಾಗಿ ತಿಳ್ಕೊಂತ ಹೋಗೋಣ. ಬಹಿಸ್ರಾವಕ ಗ್ರಂಥಿಗಳು ನಾಳಗಳನ್ನ ಹೊಂದಿರ್ತವೆ ಅಂತೆ. ನೋಡ್ರಿ, ಮಾನವನ ಗ್ರಂಥಿಗಳಲ್ಲಿ 3 ವಿಧಗಳನ್ನ ನೋಡಿದ್ವಿ, ಬಹಿಸ್ರಾವಕ ಗ್ರಂಥಿ, ಅಂತರ್ಸ್ರಾವಕ ಗ್ರಂಥಿ ಮತ್ತೆ ಮಿಶ್ರ ಗ್ರಂಥಿ. 3 ವಿಧಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇರೋದು. ಬಹಿಸ್ರಾವಕ ಗ್ರಂಥಿ ಇವು ನಾಳಗಳನ್ನ ಹೊಂದಿರ್ತವಂತೆ ಮತ್ತೆ ಇವು ಕಿಣ್ವಗಳನ್ನ ಉತ್ಪಾದಿಸುತ್ತವೆ. ಕಿಣ್ವ ಅಂದ್ರೆ ಏನು? ಕಿಣ್ವ ಅಂದ್ರೆ ಇಷ್ಟೇ, ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುವ ಮಾನವನ ಒಂದು ಅಂಶವೇ ಈ ಕಿಣ್ವ. ಮತ್ತೆ ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ ಪ್ರೋಟೀನ್ಗಳು. ಪ್ರೋಟೀನ್, ಈ ಪ್ರೋಟೀನ್ ನಿಂದ ಮತ್ತೆ ಕಿಣ್ವಗಳನ್ನ ಮಾಡಲ್ಪಟ್ಟಿವೆ, ಕಿಣ್ವಗಳನ್ನ ಉತ್ಪಾದಿಸಲ್ಪಟ್ಟಿವೆ ಈ ಪ್ರೋಟೀನ್ಗಳಿಂದ. ನೋಡಿ, ಬಹಿಸ್ರಾವಕ ಗ್ರಂಥಿಗಳು ಈ ಕಿಣ್ವಗಳನ್ನ ಹೊಂದಿರ್ತವಂತೆ, ನಾಳಗಳನ್ನು ಸಹ ಹೊಂದಿರ್ತವಂತೆ. ಇವು ನಾಳಗಳ ಮುಖಾಂತರ ಕಿಣ್ವಗಳನ್ನ ಒಂದು ಭಾಗದಿಂದ, ಮಾನವ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕಿಣ್ವಗಳನ್ನ ರವಾನಿಸುತ್ತವೆ ಅಂತೆ. ಇವುಗಳನ್ನು ನಾವು ಜೈವಿಕ ವೇಗವರ್ಧಕ ಅಂತ ಕರಿತೀವಿ ಬಹಿಸ್ರಾವಕ ಗ್ರಂಥಿಗಳನ್ನ. ಯಾಕೆ ಅಂದ್ರೆ ಕಿಣ್ವಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನ ಹೆಚ್ಚಿಸುವ ಕಾರಣ ಇವುಗಳಿಗೆ ಜೈವಿಕ ವೇಗವರ್ಧಕ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹಿಸ್ರಾವಕ ಗ್ರಂಥಿಗಳು ಅರ್ಥ ಆದ್ರೆ ಅಂತರ್ಸ್ರಾವಕ ಗ್ರಂಥಿಗಳು ಅರ್ಥ ಆಗ್ತವೆ. ಹಾಗಾದ್ರೆ ಬಹಿಸ್ರಾವಕ ಗ್ರಂಥಿಗಳಿಗೆ ಉದಾಹರಣೆಗಳೇನು? ಇಲ್ಲಿ ನೋಡ್ತಾ ಇರ್ಬೋದು, ಲಾಲಾರಸ ಗ್ರಂಥಿಗೆ ನಾವು ಬಹಿಸ್ರಾವಕ ಗ್ರಂಥಿಗಳಲ್ಲಿ ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಲಾಲಾರಸ ಗ್ರಂಥಿ, ಬೆವರು ಗ್ರಂಥಿ, ನೋಡಿ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಲಾಲಾರಸ ಗ್ರಂಥಿ, ಸಲೈವರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಅಶ್ರು ಗ್ರಂಥಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಯಕೃತ್, ಲಿವರ್ ಅಂತ ಕರಿತೀವಿ. ಗುಲ್ಮ ಗ್ರಂಥಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಹಿಸ್ರಾವಕ ಗ್ರಂಥಿಗಳಿಗೆ ಇವು ಉದಾಹರಣೆಗಳಾಗಿವೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಅಂತರ್ಸ್ರಾವಕ ಗ್ರಂಥಿಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ನಾವು ಬಹಿಸ್ರಾವಕ ಗ್ರಂಥಿಗಳನ್ನ ಕರೆದ್ವಿ. ಇಲ್ಲಿ ಅಂತರ್ಸಾವಕ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಇವು ನಾಳಗಳನ್ನ ಹೊಂದಿಲ್ಲ ಅಂತೆ. ನೋಡಿ, ಬಹಿಸ್ರಾವಕ ಗ್ರಂಥಿಗಳು ನಾಳಗಳ ಮುಖಾಂತರ ಕಿಣ್ವಗಳನ್ನ ರವಾನಿಸ್ತವೆ. ಆದ್ರೆ ಅಂತರ್ಸಾವಕ ಗ್ರಂಥಿಗಳು ನಾಳಗಳನ್ನ ಹೊಂದಿಲ್ಲ. ಮತ್ತೆ ಯಾವ ರೀತಿಯಾಗಿ ರವಾನಿಸ್ತವೆ ಹಾರ್ಮೋನ್ ಅನ್ನ ಅಂದ್ರೆ, ಇಲ್ಲಿ ನೋಡಿ ಹಾರ್ಮೋನ್ ಅನ್ನ ಉತ್ಪಾದಿಸ್ತವೆ. ಇಲ್ಲಿ ನೋಡಿ ರಾಸಾಯನಿಕ ಸಂದೇಶವಾಹಕಗಳು ಅಂತ ಕರಿತೀವಿ ಹಾರ್ಮೋನ್ಗಳನ್ನ. ನೇರವಾಗಿ ಹಾರ್ಮೋನ್ ಅನ್ನ ರಕ್ತಕ್ಕೆ ಬಿಡುಗಡೆ ಮಾಡ್ತವೆ. ಅಲ್ಲಿ ಬಹಿಸ್ರಾವಕ ಗ್ರಂಥಿಗಳು ನಾಳಗಳ ಮುಖಾಂತರ ಕಿಣ್ವಗಳನ್ನ ರವಾನಿಸಿದ್ರೆ ಮಾನವ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಇಲ್ಲಿ ಅಂತರ್ಸಾವಕ ಗ್ರಂಥಿಗಳು ನೇರವಾಗಿ ಹಾರ್ಮೋನ್ ಅನ್ನ ರಕ್ತಕ್ಕೆ ಬಿಡುಗಡೆ ಮಾಡಿಬಿಡ್ತವೆ. ಇಡೀ ರಕ್ತ ನಮ್ಮ ಮಾನವ ದೇಹದ ಭಾಗಗಳಲ್ಲಿ ಸಂಚರಿಸುತ್ತೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಈ ಒಂದು ರಕ್ತಕ್ಕೆ ತಮ್ಮ ಹಾರ್ಮೋನ್ ಅನ್ನ ಡೈರೆಕ್ಟ್ ಆಗಿ ಬಿಡುಗಡೆ ಮಾಡಿಬಿಡ್ತವೆ ಅಂತರ್ಸಾವಕ ಗ್ರಂಥಿಗಳು. ಹಾಗಾದ್ರೆ ಇವುಗಳನ್ನ ರಾಸಾಯನಿಕ ರಸದೂತ ಅಂತ ಕರಿತೀವಿ. ನೋಡಿ, ಬಹಿರ್ಸಾವಕ ಗ್ರಂಥಿಗಳನ್ನ ನಾವು ಜೈವಿಕ ವೇಗವರ್ಧಕ ಅಂತ ಕರೆದ್ರೆ, ಈ ಅಂತರ್ಸಾವಕ ಗ್ರಂಥಿಗಳನ್ನ ನಾವು ರಾಸಾಯನಿಕ ರಸದೂತ ಅಂತ ಕರಿತೀವಿ. ಏಕೆಂದ್ರೆ ಹಾರ್ಮೋನ್ಗಳು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಂದೇಶಗಳನ್ನ ರವಾನಿಸುವುದರಿಂದ ರಾಸಾಯನಿಕ ರಸದೂತ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಿಷ್ಟು. ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಹಾಗೂ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಬಹಿರ್ಸಾವಕ ಗ್ರಂಥಿ, ಅಂತರ್ಸಾವಕ ಗ್ರಂಥಿ, ನಾಳ ಗ್ರಂಥಿ, ನಿರ್ನಾಳ ಗ್ರಂಥಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗಿದ್ವಿ. ಆದ್ರೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಹೋಗಿ ರಾಯಲ್ ಎಜುಕೇಶನ್ ಕನ್ನಡ ಅಂತ ಟೈಪ್ ಮಾಡಿ, ಅಲ್ಲಿ ನಮ್ಮ ಚಾನಲ್ ಓಪನ್ ಆಗುತ್ತೆ. ಈಗಾಗಲೇ ಪ್ರಮುಖ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ಸೈನ್ಸ್ ತರಗತಿಗಳನ್ನ ತೆಗೆದುಕೊಂಡಿದ್ದೇನೆ. PC ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿದ್ದೇನೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಮತ್ತೆ ಪಾರ್ಟ್ 5. ಈಗಾಗಲೇ 5 ಪಾರ್ಟ್ಗಳನ್ನ ವಿಡಿಯೋಗಳನ್ನ ಮಾಡಿದ್ದೇನೆ. ಹಾಗೆ ಸ್ಪೆಷಲ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಪೇಪರ್ಸ್ ಕಟಿಂಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೇನೆ. 1 ವಾರಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನ ತೆಗೆದುಕೊಂಡಿದ್ದೇನೆ. ಹಾಗೆ ಜಿಯೋಗ್ರಫಿ, ಭಾರತದ ಸಂಪೂರ್ಣ ಭೂಗೋಳಶಾಸ್ತ್ರದ ಬಗ್ಗೆ ಇಲ್ಲಿ ತರಗತಿಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದೇನೆ ಅಧ್ಯಾಯವಾರು. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಗತಿಗಳನ್ನ ಬಿಟ್ಟಾಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇರಲಿ, ಬಹಿರ್ಸ್ರಾವಕ ಗ್ರಂಥಿಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ನಾವು. ಮೊದಲನೇದಾಗಿ ಬಹಿರ್ಸ್ರಾವಕ ಗ್ರಂಥಿಗಳು, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತಾ ಇದ್ದೀವಿ. ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಎಕ್ಸಾಮ್ಗೆ ಕೇಳಿದಾರೆ. ಇಲ್ಲಿ ಬಹಿರ್ಸ್ರಾವಕ ಗ್ರಂಥಿಗಳು ಅಂತ ಕರೆದ್ರೆ ಕನ್ನಡ ಮೀಡಿಯಂನವರು ಬೇಗ ಹಾಕ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಕೊಡ್ತಾರೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಇಲ್ಲಿ ಕನ್ನಡ ಮೀಡಿಯಂನವರಿಗೆ ಅರ್ಥ ಆಗೋದೇ ಇಲ್ಲ. ಇಲ್ಲಿ ನಾಳ ಗ್ರಂಥಿಗಳು ಅಂತ ಕರಿತೀವಿ. ಹಾಗಾದ್ರೆ ಬಹಿರ್ಸ್ರಾವಕ ಗ್ರಂಥಿಗಳಲ್ಲಿ ಯಾವ ಯಾವ ಗ್ರಂಥಿಗಳು ಬರ್ತವೆ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಸೆರೋಮೆನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದು ಕಿವಿಯಲ್ಲಿದ್ದು ಮೇಣವನ್ನ ಸೃಷ್ಟಿಸುತ್ತದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಮೇಣವನ್ನ ಸೃಷ್ಟಿಸುತ್ತದೆ. ಸೆರೋಮೆನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೆರೋಮೆನ್, ಇದನ್ನ ಕನ್ನಡದಲ್ಲಿ ಕೂಡ ನಾವು ಸೆರೋಮೆನ್ ಗ್ಲ್ಯಾಂಡ್ ಅಂತಾನೆ ಕೂಡ ಕರಿತೀವಿ. ಸೆರೋಮೆನ್ ಗ್ಲ್ಯಾಂಡ್ ಅಂತಾನೆ ಕರಿತೀವಿ ಕನ್ನಡದಲ್ಲಿ. ಕನ್ಫ್ಯೂಸ್ ಆಗಬೇಡಿ ಸರ್, ಕನ್ನಡದಲ್ಲಿ ಹೇಳೇ ಇಲ್ಲ ಅನ್ಬೇಡಿ. ಇದನ್ನ ಕನ್ನಡದಲ್ಲೂ ಕೂಡ ಸೆರೋಮೆನ್ ಗ್ಲ್ಯಾಂಡ್ ಅಂತಾನೆ ಕರಿತೀವಿ. ಇದು ಕಿವಿಯಲ್ಲಿರುತ್ತೆ. ನೋಡಿ, ಇದು ಕಿವಿಯಲ್ಲಿರುತ್ತೆ. ಕಿವಿಯಲ್ಲಿ ಮೇಣವನ್ನ ಸೃಷ್ಟಿಸುತ್ತದೆ ಅಲ್ಲ, ಅದನ್ನ ನೋಡಿ ಇಲ್ಲಿ ಈ ರೀತಿಯಾಗಿ ಕಿವಿಯಲ್ಲಿ, ಇದು ಕಿವಿಯ ಸಂಪೂರ್ಣ ಚಿತ್ರ. ಈ ಕಿವಿಯನ್ನ ಜೂಮ್ ಮಾಡಿ ನೋಡಿದಾಗ ಇಲ್ಲಿ ನೋಡಿ ಸೆರೋಮೆನ್ ಗ್ಲ್ಯಾಂಡ್ ಎಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಕೂಕ್ನಿ ಅಂತ ಕರಿತಿರಲ್ಲ ನೀವು ಗ್ರಾಮೀಣ ಭಾಷೆಯಲ್ಲಿ, ಅದು ಕಿಣ್ವ, ಅದು ಮೇಣ, ಅದು ಸಾರಿ ಕಿಣ್ವ ಅಲ್ಲ, ಮೇಣ. ಅದು ಮೇಣ ಅಂತ ಕರಿತೀವಿ ಗ್ರಾಂಥಿಕ ರೂಪದಲ್ಲಿ. ಆ ಮೇಣವನ್ನ ಸೃಷ್ಟಿಸುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೆರೋಮೆನ್ ಗ್ಲ್ಯಾಂಡ್ ನ ಕಾರ್ಯವಿಧಾನದ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಸೆಕೆಂಡ್, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎರಡನೇ ಗ್ರಂಥಿಯನ್ನ ನೋಡ್ತಾ ಇದೀವಿ, ಕನ್ಫ್ಯೂಸ್ ಆಗಬೇಡಿ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂದ್ರೆ ಕನ್ನಡದಲ್ಲಿ ಅಶ್ರು ಗ್ರಂಥಿ ಅಂತ ಕರಿತೀವಿ. ಹಾಗಾದ್ರೆ ಇದು ಅಶ್ರು ಗ್ರಂಥಿ ಕಣ್ಣಿನ ಯಾವ ಭಾಗದಲ್ಲಿ ಇರುತ್ತೆ? ಇದು ಬಹಿರ್ಸ್ರಾವಕ ಗ್ರಂಥಿಗಳಲ್ಲಿ ಅತಿ ಚಿಕ್ಕ ಗ್ರಂಥಿ ಅಂತೆ. ನೋಡಿ, ಬಹಿರ್ಸ್ರಾವಕ ಗ್ರಂಥಿಗಳಲ್ಲಿ ಅತಿ ಚಿಕ್ಕ ಗ್ರಂಥಿ ಸೆರೋಮೆನ್ ಗ್ಲ್ಯಾಂಡ್, ಅಶ್ರು ಗ್ರಂಥಿ. ಇದು ಕಣ್ಣೀರನ್ನ ಉತ್ಪಾದಿಸುತ್ತದೆ. ಸೆರೋಮೆನ್ ಗ್ಲ್ಯಾಂಡ್ ಅಶ್ರು ಗ್ರಂಥಿ ಕಣ್ಣೀರನ್ನ ಉತ್ಪಾದಿಸುತ್ತದೆ. ಕಣ್ಣೀರನ್ನ ಮೂಗಿನ ಮೇಲೆ ಕಳಿಸುತ್ತದೆ. ಲೈಸೋಸೈಮ್, ಇದು ಕಣ್ಣೀರಿನಲ್ಲಿ ಇರುವ ಕಿಣ್ವವಾಗಿದೆ. ನೋಡ್ರಿ, ಕಣ್ಣೀರನ್ನ ಮೂಗಿನ ಮೇಲೆ ಕಳಿಸ್ತದಂತೆ. ಮತ್ತೆ ಲೈಸೋಸೋಮ್, ಕಣ್ಣೀರಲ್ಲಿ ಇರ್ತಕ್ಕಂಥದ್ದು ಅಂಶ ಯಾವ್ದಂದ್ರೆ ಲೈಸೋಸೋಮ್ ಕಿಣ್ವ. ಇಲ್ಲಿ ನೋಡಿ, ಸೆರೋಮೆನ್ ಗ್ಲ್ಯಾಂಡ್ ಈ ರೀತಿಯಾಗಿ ಕಣ್ಣಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಸ್ಟ್ರಕ್ಚರ್ ನೋಡ್ಬೇಕ್ರಿ. ಸ್ಟ್ರಕ್ಚರ್ ನೋಡಿದ್ರೆ ನಮಗೆ ಬಹುಬೇಗ ನೆನಪಿನಲ್ಲಿ ಇರಬಹುದು. ಮತ್ತೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕ್ವಶನ್ ಅನ್ನ ರೈಸ್ ಮಾಡಿದ್ರು ಕೂಡ ಅಲ್ಲಿ ಆನ್ಸರ್ ಮಾಡ್ತೀವಿ. ಇದು ನೋಡಿ ಸೆರೋಮೆನ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಕಣ್ಣೀರನ್ನ ಉತ್ಪಾದಿಸುತ್ತದೆ. 2 ಗ್ರಂಥಿಗಳನ್ನ ನೋಡಿದ್ವಿ, ಸೆರೋಮೆನ್ ಗ್ಲ್ಯಾಂಡ್ ಹಾಗೂ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದನ್ನ ನೋಡಿದ್ವಿ. 3ನೇ ಗ್ಲ್ಯಾಂಡ್ಗೆ ಹೋಗೋಣ.
ಮೈಬೋಮಿಯನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಕಣ್ಣಿನ ಕೆಳಭಾಗದಲ್ಲಿ ಇರ್ತದೆ. ಇದು ಎಣ್ಣೆಯನ್ನ ಮತ್ತು ಪಿಚ್ಚನ್ನ ಉತ್ಪಾದಿಸುತ್ತದೆ. ನೋಡಿ, ನಾವು ಪಿಚ್ ಅಂತ ಕರಿತೀವಲ್ಲಪ್ಪ, ಆ ಒಂದು ಪಿಚ್ಚನ್ನ ಈ ಮೈಬೋಮಿಯನ್ ಗ್ಲ್ಯಾಂಡ್ ಉತ್ಪಾದಿಸುತ್ತದೆ. ನೋಡ್ರಿ, ಮೈಬೋಮಿಯನ್ ಗ್ಲ್ಯಾಂಡ್ ಎಲ್ಲಿದೆ ಅಂದ್ರೆ ಈ ತರ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಮೈಬೋಮಿಯನ್ ಗ್ಲ್ಯಾಂಡ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡ್ರಿ, ಮತ್ತೆ ಕಣ್ಣಿನಲ್ಲಿ 3 ಪದಗಳನ್ನ ಇಲ್ಲಿ ನೋಡ್ತಾ ಇರ್ಬೋದು. ಕಾರ್ನಿಯಾ ಅಂತಕ್ಕಂಥದ್ದು, ಮ್ಯೂಕಸ್ ಲೇಯರ್, ವೆಟರಿ ಲೇಯರ್ ಅಂತಕ್ಕಂಥದ್ದು, ಆಯಿಲ್ ಲೇಯರ್, 3 ರೀತಿಯಾಗಿ ಪದಗಳನ್ನ ಕೊಟ್ಟಿದ್ದಾರೆ. ಮೈಬೋಮಿಯನ್ ಗ್ಲ್ಯಾಂಡ್ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಗ್ಲ್ಯಾಂಡ್ ಗೆ ಹೋಗೋಣ. ಸ್ವೆಟ್ ಗ್ಲ್ಯಾಂಡ್ ಅಂತ ಕರಿತೀವಿ, ಬೆವರು ಗ್ರಂಥಿ ಅಂತ ಕರಿತೀವಿ. ಇದು ಚರ್ಮದಲ್ಲಿ ಇರ್ತದೆ. ನೋಡಿ, ಪ್ರತಿಯೊಂದು ಮಾನವ ದೇಹದ ಎಲ್ಲಾ ಭಾಗದ ಚರ್ಮದ ಕೆಳಗಡೆ ಇರ್ತದೆ ಈ ಸ್ವೆಟ್ ಗ್ಲ್ಯಾಂಡ್. ನೋಡ್ರಿ, ಚರ್ಮ ವೆರಿ ವೆರಿ ಇಂಪಾರ್ಟೆಂಟ್. ಮಾನವ ದೇಹದ ಅತಿ ದೊಡ್ಡ ಅಂಗ ಅಂತ ಕರಿತೀವಿ ಚರ್ಮವನ್ನ. ಹಾಗಾದ್ರೆ ಇದು ಬೆವರನ್ನ ಉತ್ಪಾದಿಸುತ್ತದೆ. ನೋಡ್ರಿ, ಬೆವರ ಗ್ರಂಥಿ ಬೆವರನ್ನ ಉತ್ಪಾದಿಸುತ್ತೆ. ಮತ್ತೇನು ಉತ್ಪಾದಿಸುತ್ತೆ? ಬೆವರನ್ನೇ ಉತ್ಪಾದಿಸ್ಬೇಕಲ್ಲ. ಇಲ್ಲಿ ನೋಡಿ, ಸ್ವೆಟ್ ಗ್ಲ್ಯಾಂಡ್ ಎಲ್ಲಿ ಕಂಡು ಬರ್ತಕ್ಕಂಥದ್ದು, ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸ್ವೆಟ್ ಅಂತಕ್ಕಂಥದ್ದು ಇದು ಚರ್ಮ, ಇದು ಚರ್ಮದ ಲೇಯರು, ಇದು ಬೆವರು, ಇದು ಏರು. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವೆಟ್ ಗ್ಲ್ಯಾಂಡ್. ಈ ರೀತಿಯಾಗಿ ಚರ್ಮದ ಕೆಳಭಾಗದಲ್ಲಿ ಸ್ವೆಟ್ ಗ್ಲ್ಯಾಂಡ್ ಇರ್ತವೆ. ಇವ ಬೆವರನ್ನು ಉತ್ಪಾದಿಸಿ ಬೆವರು ಮೇಲ್ಭಾಗದಲ್ಲಿ ಬರುತ್ತೆ, ಚರ್ಮದ ಮೇಲ್ಭಾಗದಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ 4 ಗ್ರಂಥಿಗಳನ್ನ ನಾವು ಈಗಾಗಲೇ ನೋಡಿದ್ವಿ. 5ನೇ ಗ್ಲ್ಯಾಂಡ್ಗೆ ಹೋಗೋಣ. ಸಿಬಾಸಿಯಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದು ಸೀಬಮ್ ಅನ್ನ ಉತ್ಪಾದಿಸುತ್ತದೆ. ಮೂಗಿನ ಮೇಲೆ ಇರುತ್ತದೆ. ಮುಖದ ಮೇಲೆ ಒಡವೆ ಹಾಗೂ ಗುಳ್ಳೆಗಳಿಗೆ ಇದು ಕಾರಣ ಆಗುತ್ತೆ. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಮುಖದ ಮೇಲೆ ಗುಳ್ಳೆಗಳು ಇರ್ತಾವಲ್ಲ, ಅದಕ್ಕೆ ಕಾರಣನೇ ಈ ಸಿಬಾಸಿಯಸ್ ಗ್ಲ್ಯಾಂಡ್ ಅಂತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಬಾಸಿಯಸ್ ಗ್ಲ್ಯಾಂಡ್ ಅನ್ನ. ನೋಡಿ, ಸೇಮ್ ಬೆವರು ಗ್ರಂಥಿ ತರನೇ ಸಿಬಾಸಿಯಸ್ ಗ್ಲ್ಯಾಂಡ್ ಕೂಡ ಚರ್ಮದ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇದು ಎಲ್ಲಾ ಭಾಗದಲ್ಲಿ ಇರೋದಿಲ್ಲ. ಇದು ಮುಖದ ಮೇಲಿನ ಚರ್ಮದ ಕೆಳಗಡೆ ಮಾತ್ರ ಇರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಒಡವೆಗಳಿಗೆ ಕಾರಣ ಆಗ್ತದೆ. ಸೀಬಮ್ ಗ್ಲ್ಯಾಂಡ್ಗೆ ಏನಾದ್ರೂ ಇನ್ಫೆಕ್ಷನ್ ಆತಂದ್ರೆ ಇಲ್ಲಿ ಮುಖದ ಮೇಲೆ ಗುಳ್ಳೆಗಳು ಬರ್ತವೆ. ಹಾಗೆ ನೀವು ಡಾಕ್ಟರ್ ಹತ್ರ ಹೋಗಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತೆಗೆದುಕೋಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಲೈವರಿ ಗ್ಲ್ಯಾಂಡ್ ಅಂತ ಕರಿತೀವಿ. 6ನೇ ಗ್ರಂಥಿಗೆ ಬಂದ್ವಿ ನಾವು. ಜೊಲ್ಲು ರಸ ಅಂತ ಕರಿತೀವಿ. ನೋಡ್ರಿ, ನಾಲ್ಗೆಯ ಭಾಗದಲ್ಲಿ ಇರ್ತಕ್ಕಂಥದ್ದು, ನಾಲ್ಗೆಯ ಮೇಲ್ಭಾಗದಲ್ಲಿ ನಮಗೆ ರಸ ಬರುತ್ತೆ ಅಲ್ಲ, ಅದನ್ನ ನಾವು ಜೊಲ್ಲು ರಸ ಅಂತ ಕರಿತೀವಿ. ಸಲೈವರಿ ಗ್ಲ್ಯಾಂಡ್. ನೋಡ್ರಿ, ಇದು ಜೀರ್ಣ ಕಿಣ್ವಗಳನ್ನ ಉತ್ಪಾದಿಸುತ್ತದೆ. ಈಗಾಗಲೇ ಹೇಳಿದೆ ನಾನು, ಕಿಣ್ವಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂದ್ರೆ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ. ಪ್ರೋಟೀನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಪ್ರೋಟೀನ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಇದು ಬಾಯಿಯಲ್ಲಿ ಇರುತ್ತದೆ. ನೋಡಿ, ಕಿಣ್ವ ಬಾಯಿಯಲ್ಲಿ ಇರುತ್ತದೆ ಅಂದ್ರೆ ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪಿಷ್ಟವನ್ನ ಮಾಲ್ಟೋಸ್ ಆಗಿ ಮಾಡುತ್ತದೆ ಅಂತೆ. ನೋಡಿ, ಬಾಯಿಯಲ್ಲಿ ನಾವು ಏನು ಆಹಾರವನ್ನ ಅಗಿತೀವಲ್ಲ, ಆಗ ಪಿಷ್ಟ ಉತ್ಪಾದನೆ ಆಗುತ್ತೆ. ಈ ಪಿಷ್ಟ ಮಾಲ್ಟೋಸ್ ಹಾಗೆ ಅಂದ್ರೆ ಗ್ಲೂಕೋಸ್, ಸಕ್ಕರೆಯ ಪ್ರಮಾಣಕ್ಕೆ ಇದು ಕಳಿಸುತ್ತೆ. ನಮ್ಗೆ ಆಹಾರ ಜಿಗಬೇಕಾದ್ರೆ ನಮ್ಗೆ ಇಲ್ಲಿ ಸಿಹಿ ಎಂಬ ಭಾವನೆ ಉಂಟಾಗುತ್ತೆ. ನೋಡಿ, ಸಿಹಿಯಾದ ಒಂದು ರುಚಿ ಕಂಡು ಬರುತ್ತೆ. ಆ ರೀತಿ ಉಂಟಾಗಕ್ಕೆ ಈ ಜೊಲ್ಲು ರಸನೇ ಕಾರಣ. ಇಲ್ಲಿ ನೋಡ್ತಾ ಇರಬಹುದು ನೀವು ಜೊಲ್ಲು ರಸವನ್ನ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು. ನೋಡ್ರಿ, ಸಲೈವರಿ ಗ್ಲ್ಯಾಂಡ್ ಇಲ್ಲಿ ನೋಡ್ತಾ ಇರಬಹುದು. ಇವೆಲ್ಲ ಸಲೈವರಿ ಗ್ಲ್ಯಾಂಡ್. ಇದು ಮತ್ತೆ ಇದು ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ಗೆ ಇವು ಹೆಲ್ಪ್ ಆಗುತ್ತೆ, ಈ ಭಾಗಗಳು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ವಶನ್ ಅನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಕ್ವಶನ್ ಅನ್ನ ಕೊನೆಯದಾಗಿ ನಾನು ತೆಗೆದುಕೊಳ್ತೇನೆ. ಯಾವ ರೀತಿಯಾಗಿ ಕ್ವಶನ್ ಅನ್ನ ಕೇಳಿದರೆ ಅಂತಕ್ಕಂಥದ್ದನ್ನ. ಜೀರ್ಣ ಕಿಣ್ವಗಳನ್ನ ಇದು ಕೂಡ ಉತ್ಪಾದಿಸುತ್ತದೆ ಅಂತೆ. ಇವು ಹೊಟ್ಟೆಯ ಜಠರದಲ್ಲಿರ್ತವೆ. ನೋಡಿ, ಹೊಟ್ಟೆಯ ಜಠರದಲ್ಲಿರ್ತವೆ. ಹಾಗೆ ನೋಡಿ, ರೆನಿನ್ ಅಂತಕ್ಕಂಥದ್ದು. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಗಳು ಯಾವುವು ಅಂದ್ರೆ ರೆನಿನ್ನು, ಪೆಪ್ಸಿನ್ ಅಂತಕ್ಕಂಥದ್ದು. ರೆನಿನ್ ಇದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಲು ಜೀರ್ಣವಾಗಲು ಸಹಾಯ ಮಾಡುತ್ತೆ. ಈಗ ನೀವು ಮನೆಯಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಪಾಪು ಇದ್ರೆ ಅದು ಒಂಥರ ಏನು ಬೇದಿ ಮಾಡ್ಕೊಳ್ಳುತ್ತಲ್ಲ ಹೊರಗಡೆ, ಚಿಕ್ಕ ಮಕ್ಕಳಲ್ಲಿ ಇರ್ತದೆ ಅಂತೆ. ಹಾಲು, ಮೊಸರು ಬಾಯಿಯ ಮೂಲಕ ಏನಾದ್ರೂ ಅದು ನೀವು ಎತ್ಕೊಂಡು ಆಡಿಸ್ಬೇಕಾದ್ರೆ ಚಿಕ್ಕ ಮಕ್ಕಳಿಂದ ಏನೋ ವಾಂತಿ ಅಂತ ಕರಿತೀರಲ್ಲ ನೀವು, ವಾಮಿಟ್ ಬರುತ್ತಲ್ಲ, ಅದು ಹಾಲು ಜೀರ್ಣ ಆಗದೆ ಇರ್ತಕ್ಕಂಥದ್ದು ವಾಮಿಟ್ ಮಾಡ್ಕೊಳ್ಳುತ್ತೆ ಹಾಲು ಕುಡಿದಾಕ್ಷಣ ಚಿಕ್ಕ ಮಕ್ಕಳು. ಅದಕ್ಕೆ ಕಾರಣನೇ ಈ ರೆನಿನ್. ರೆನಿನ್ ಏನಾದ್ರೂ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ಅದು ಹಾಲು ಜೀರ್ಣ ಆಗದೆ ಮೊಸರಾಗಿ ಇದು ಕನ್ವರ್ಟ್ ಆಗುತ್ತೆ, ಹೊಟ್ಟೆಯಲ್ಲಿ ಮೊಸರಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೊಟ್ಟಿದ್ದಾರೆ ಕ್ವಶನ್ ಅನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ, ಚಿಕ್ಕ ಮಕ್ಕಳಲ್ಲಿ ಹಾಲು ಮೊಸರಾಗಲು ಕಾರಣ ಆಗಿರ್ತಕ್ಕಂಥ
ಗ್ಲ್ಯಾಂಡ್ ಯಾವುದು, ಗ್ರಂಥಿ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ರೆನಿನ್ ಅಂತಕ್ಕಂಥದ್ದು. ಪೆಪ್ಸಿನ್ ಏನನ್ನ ಉತ್ಪಾದನೆ ಮಾಡುತ್ತದೆ ಅಂದ್ರೆ ಇಲ್ಲಿ ಆಹಾರ ಜೀರ್ಣ ಆಗಲು ಸಹಾಯ ಮಾಡಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ ಪೆಪ್ಸಿನ್ ಅಂತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 7 ಗ್ರಂಥಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡಿದ್ವಿ. ಮತ್ತೆ ಇನ್ನೊಂದು ಗ್ರಂಥಿ ಮ್ಯೂಕಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಮ್ಯೂಕಸ್ ಇದು ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಬಾಯಿಯಲ್ಲಿ, ಮತ್ತೆ ಜಠರದಲ್ಲಿ, ಮತ್ತೆ ಕರುಳಿನಲ್ಲಿ ಇರುತ್ತೆ. ನೋಡಿ, ಹೊಟ್ಟೆ ಹಾಗೂ ಬಾಯಿ ಹಾಗೂ ಕರುಳಿನಲ್ಲಿ ಇರುತ್ತದೆ ಅಂತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇರುತ್ತೆ ಮ್ಯೂಕಸ್ ಅಂದ್ರೆ ಹಲ್ಲಿನ ಒಂದು ರಚನೆ ತರ ಇದು ಇರುತ್ತೆ. ಈ ರೀತಿಯಾಗಿ ನೋಡ್ರಿ, ಚರ್ಮದ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ನೀವು ಶಾಲೆಯಲ್ಲಿ ಮೈಕ್ರೋಸ್ಕೋಪ್ ಇದ್ರೆ ನೋಡಿ, ಅದರಲ್ಲಿ ಏನಾದ್ರೂ ಯಾವ ಒಂದು ಪ್ರಾಣಿಯ ಒಂದು ಕರುಳನ್ನ ನೋಡಿ ಅಲ್ಲಿ ಮ್ಯೂಕಸ್ ಕಂಡು ಬರುತ್ತೆ, ಜಠರವನ್ನ. ಈ ರೀತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮತ್ತೊಂದು ಗ್ಲ್ಯಾಂಡ್ಗೆ ಬಂದ್ವಿ. ಇದು ಅತಿ ದೊಡ್ಡ ಗ್ರಂಥಿ, ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ಕರಿತೀವಿ, ಯಕೃತ್. ಇದು ಕೂಡ ಎಕ್ಸಾಮ್ಗೆ ಅತಿ ಹೆಚ್ಚು ಕ್ವಶನ್ ಅನ್ನ ಈ ಯಕೃತ್ ಮೇಲೆ ರೈಸ್ ಮಾಡ್ತಾ ಇರೋದು. ಲಿವರ್ ಮೇಲೆ, ಲಿವರ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಮತ್ತೊಂದು ಹೆಸರು ಪಿತ್ತಜನಕಾಂಗ ಅಂತ ಕೂಡ ನಾವು ಕರಿತೀವಿ. ಮಾನವ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಯಾಕೆ ಅಂದ್ರೆ ಇದು ರಾಸಾಯನಿಕವನ್ನ ಉತ್ಪಾದನೆ ಮಾಡ್ತೈತಿ. ಮಾನವ ದೇಹದಲ್ಲಿ ರಾಸಾಯನಿಕ ವಸ್ತುಗಳನ್ನ ಉತ್ಪಾದನೆ ಮಾಡ್ತೈತಿ. ಮಾನವ ದೇಹದ ಚಯಾಪಚಯ ಕೇಂದ್ರ ಅಂತ ಕರಿತೀವಿ. ನೋಡಿ, ಇಡೀ ಮಾನವನ ದೇಹದ ಚಯಾಪಚಯವನ್ನ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಹೀಗಾಗಿ ಯಕೃತನ್ನ ನಾವು ಮಾನವನ ಚಯಾಪಚಯ ಕೇಂದ್ರ ಅಂತ ಕರೀತೀವಿ. ಇದರಲ್ಲಿ 2 ಕೋಶಗಳಿರ್ತವೆ. ಯಾವುದಂದ್ರೆ ಹೆಪಾಟಿಕ್ ಕೋಶಗಳು ಮತ್ತೆ ಕೂಪರ್ ಕೋಶಗಳು. 2 ರೀತಿಯ ಕೋಶಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಯಕೃತ್ನಲ್ಲಿ. ನೋಡ್ರಿ, ಕನ್ಫ್ಯೂಸ್ ಆಗಬೇಡಿ, ಯಕೃತ್ ಬಗ್ಗೆ ಮಾತಾಡ್ತಾ ಇರೋದು. ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವ್ದಂದ್ರೆ ಇಲ್ಲಿ ಯಕೃತ್ ಅಂತ ಕರಿತೀವಿ. ಈಗ ತಾನೇ ಹೇಳಿದೆ. ಮತ್ತೆ ಕತ್ತರಿಸಿದರೆ ಮತ್ತೆ ಉತ್ಪಾದನೆ ಆಗುವ ಗ್ರಂಥಿ ಯಾವುದು ಅಂದ್ರೆ ಲಿವರ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅನ್ನ KS ಕ್ವಶನ್ 2005ರಲ್ಲಿ ಕೇಳಿರ್ತಕ್ಕಂಥದ್ದು. ಮತ್ತೆ PC 2016 ಅಲ್ಲೂ ಕೂಡ ಕೇಳಿರ್ತಕ್ಕಂಥದ್ದು. STA 2020 ಕೂಡ ಕೇಳಿರ್ತಕ್ಕಂಥದ್ದು. ಲಿವರ್ ಕತ್ತರಿಸಿದರೆ ಮತ್ತೆ ಪುನರ್ ಉತ್ಪತ್ತಿ ಆಗುವ ಗ್ರಂಥಿ ಯಾವುದು, ಕಾಮಲೆಗೆ ಕಾರಣ ಆಗಿರ್ತಕ್ಕಂಥ ಗ್ರಂಥಿ ಯಾವುದು, ಬೈಲುರುಬಿನ್ ಅಂತಕ್ಕಂಥ ಅಂಶ ಕಂಡು ಬರ್ತಕ್ಕಂಥ ಗ್ರಂಥಿ ಯಾವುದು ಅಂತಕ್ಕಂಥದ್ದನ್ನ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಫೈಬ್ರಿನೋಜಿನ್ ಅಂತಕ್ಕಂಥದ್ದು ಮತ್ತೆ ಪ್ರೋಂಥಬಿನ್ ಅಂತಕ್ಕಂಥ ಪ್ರೋಟೀನ್ ಗಳನ್ನ ಕೂಡ ಇದು ಉತ್ಪಾದಿಸುತ್ತದೆ ಅಂತೆ ಮಾನವನ ದೇಹದ ಲಿವರ್ ಅಂತಕ್ಕಂಥದ್ದು, ಯಕೃತ್ ಅಂತಕ್ಕಂಥದ್ದು. ಫೈಬ್ರಿನೋಜಿನ್ ನೋಡ್ರಿ, ಇದು ಕೂಡ ಮತ್ತೆ ಪ್ರೋಂಥಬಿನ್ ಇದು ರಕ್ತ ಹೆಪ್ಪುಗಟ್ಟದೇ ಇರ್ತಕ್ಕಂಥದ್ದು ಕಾರಣ ಆಗುತ್ತೆ ಫೈಬ್ರಿನೋಜಿನ್ ಅಂತಕ್ಕಂಥದ್ದು. ಇಲ್ಲಿ ಹೆಪಾರಿನ್ ಅಂತಕ್ಕಂಥ ಕೂಡ ರಕ್ತ ಹೆಪ್ಪು ನಿರೋಧಕವನ್ನ ಉತ್ಪಾದಿಸುತ್ತದೆ. ಹಾಗೆ ಬೈಲಿರುಬಿನ್, ಈಗ ತಾನೇ ಹೇಳಿದೆ ನಾನು, ಬೈಲಿರುಬಿನ್ ಜಾಂಡಿಸ್ ಕಾಯಿಲೆಗೆ ಕಾರಣವಾದ ವರ್ಣಕವನ್ನು ಕೂಡ ಇದು ಉತ್ಪಾದಿಸುತ್ತದೆ. ಮತ್ತೆ ಮದ್ಯ ಸೇವನೆಯನ್ನ ಮಾಡುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಕೇಳಿದಿರಿ ನೀವು ಈಗಾಗಲೇ. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಗ್ಲೂಕೋಸ್ ಅನ್ನ ಗ್ಲೈಕೋಸನ್ ಆಗಿ ಪರಿವರ್ತಿಸುತ್ತದೆ ಇದೇ ಮಾನವ ದೇಹದ ಯಕೃತ್ ಅಂತಕ್ಕಂಥದ್ದು. ಪಿತ್ತವನ್ನ ಲಿಪಿಡ್ ಆಗಿ, ಲಿಪಿಡ್ ಅನ್ನ ಕೊಲೆಸ್ಟ್ರಾಲ್ ಆಗಿ, ಇದು ಕೂಡ ಇಂಪಾರ್ಟೆಂಟ್. ಪಿತ್ತವನ್ನ ಲಿಪಿಡ್ ಮಾಡುತ್ತಂತೆ, ಮತ್ತೆ ಲಿಪಿಡ್ ಅನ್ನ ಕೊಲೆಸ್ಟ್ರಾಲ್ ಆಗಿ ಮಾರ್ಪಾಡು ಮಾಡುತ್ತೆ ಈ ಒಂದು ಲಿವರ್, ಮಾನವ ದೇಹದ ಲಿವರ್. ಹೆಚ್ಚು ಮದ್ಯವನ್ನ ಸೇವಿಸಿದ್ರೆ ಲಿವರ್ ಕಾರ್ಯ ಕ್ಷೀಣಿಸುತ್ತದೆ ಅಂತ ಈಗ ತಾನೇ ಹೇಳಿದೆ. ಇದಿಷ್ಟು ಲಿವರ್ ಬಗ್ಗೆ ಅತಿ ಹೆಚ್ಚು ಕಾರ್ಯವಿಧಾನಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ನೋಡ್ರಿ, ಲಿವರ್ನ ಸಂಪೂರ್ಣ ಕಾರ್ಯವಿಧಾನಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಸುಮಾರು 9 ಗ್ರಂಥಿಗಳ ಬಗ್ಗೆ ನಾವು ನೋಡಿದ್ವಿ. ಇಲ್ಲಿ ಬಹಿರ್ಸಾವಕ ಗ್ರಂಥಿಗಳು ಟೋಟಲಿ 9 ಬಹಿರ್ಸಾವಕ ಗ್ರಂಥಿಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಬಂದ್ವಿ. ನೆಕ್ಸ್ಟ್ ತರಗತಿಯಲ್ಲಿ ಬಹಿರ್ಸಾವಕ ಗ್ರಂಥಿಗಳ ಮೇಲೆ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅನ್ನ ತೆಗೆದುಕೊಂಡು ಬರ್ತೀನಿ. ಮತ್ತೆ ಅಂತರ್ಸಾವಕ ಗ್ರಂಥಿಗಳನ್ನ ಕೂಡ ನೋಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ. ಇವತ್ತಿನ ತರಗತಿಯಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ಬಹಿರ್ಸಾವಕ ಗ್ರಂಥಿಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಬಂದ್ವಿ. ನೋಡ್ರಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದಿಷ್ಟು ಇವತ್ತಿನ ತರಗತಿಯ ಸಂಪೂರ್ಣ ವಿವರಣೆ ಆಗಿತ್ತು. ಇದೆಲ್ಲವನ್ನ ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ PDF ರೂಪದಲ್ಲಿ ನೀಡಿರುತ್ತೇನೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ವೆರಿ ಮಚ್.